ಸೊ ಹೆಲೋ ಎವ್ರಿವನ್, ಹೌ ಯು ಆಲ್? ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ಸೊ ಗೈಸ್, ಇವತ್ತು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಬರೀ 2 ಇಂಡಿಕೇಟರ್ ನಾನು ಹಾಕೊಂಡಿದ್ದೀನಿ, ವಿಚ್ ಈಸ್ ಕ್ರಿಯೇಟೆಡ್ ಬೈ ಮೈ ಸೆಲ್ಫ್. ಆ್ಯಂಡ್ ಇದರಿಂದ ನೀವು ಎಷ್ಟು ಚೆನ್ನಾಗಿ ಆ್ಯಕ್ಯುರಸಿ ತೆಗಿಬೋದು ಅಂತ. ಓಕೆ, ಸಿಂಪಲ್ ನಾನಿಲ್ಲಿ ನಿಮಗೆ 2 ಇಂಡಿಕೇಟರ್ ಹಾಕೊಂಡಿದ್ದೀನಿ ಸರ್, ವಿಚ್ ಈಸ್ ಮನೋಜ್ ನಾಯಕ ಟಾಪ್ ಟಿ ಆ್ಯಂಡ್ ಮನೋಜ್ ನಾಯಕ ಗ್ರೇಟೆಡ್. ನಾವು ಸರ್ ಇದು ಇನ್ವೈಟ್ ಓನ್ಲಿ ಇಂಡಿಕೇಟರ್, ಅಂದರೆ ಪೇಡ್ ಇಂಡಿಕೇಟರ್ಸ್. ಇದು ನಾನು ರೆಂಕೋದಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಎಲ್ಲಿ ಸಿಗುತ್ತೆ? ಸಿಂಪಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಹೋಗಿ ಇಂಡಿಕೇಟರ್ನ ಬೈ ಮಾಡ್ಬೋದು. ಇದ್ರ ಜೊತೆ ನಿಮಗೆ ಬಾಕಿ ಇಂಡಿಕೇಟರ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಯು ಕ್ಯಾನ್ ಪರ್ಚೇಸ್ ಇಟ್. ಎನಿವೇಸ್, ನಾವು ಟಾಪಿಕಿಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಓಕೆ, ನಾವು ಫಸ್ಟ್ ನಾವೇನು ಮಾಡ್ಬೇಕು ಸರ್? ಫಸ್ಟು ನಾವು ಒಂದು ರೆಂಕೋ ಚಾರ್ಟ್ನ ಹಾಕೊಬೇಕು. ನಾವು ರೆಂಕೋ ಚಾರ್ಟ್ದು ನಾನು ವ್ಯಾಲ್ಯೂ ಇಟ್ಟಿದ್ದೀನಿ. ಬಿಟ್ ಕಾಯಿನ್ಗೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಟ್ ಕಾಯಿನ್ಗೆ ನಾನು ಇಂಡಿಯನ್ ಮಾರ್ಕೆಟ್ ಕೂಡ ತೋರಿಸ್ತೀನಿ, ಆ ಥರ ಏನಿಲ್ಲ. ಬಿಟ್ ಕಾಯಿನ್ಗೆ ಹಾಕ್ಕೊಂಡಿದ್ದೀನಿ 0.08. ಓಕೆ, ಟೈಮ್ ಫ್ರೇಮ್ ಇಟ್ಕೊಂಡಿದ್ದೀನಿ ಸರ್ ಎಷ್ಟು? 2 ಮಿನಿಟ್ಸ್. ಓಕೆ, 2 ಮಿನಿಟ್ಸ್ ನಾನು ಟೈಮ್ ಫ್ರೇಮ್ನ ಇಟ್ಕೊಂಡಿದ್ದೀನಿ. 0.08ನ ನಾನು ಬ್ಲಾಕ್ ಸೈಜ್ ಇಟ್ಕೊಂಡಿದ್ದೀನಿ. ಸಿಂಪಲ್ ಸರ್, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಓಕೆ, ನೀವು ಬ್ಲಾಕ್ ಸೈಜ್ ಹೆಂಗೆ ಅಂದರೆ ಇಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಚೇಂಜ್ ಇಟ್, ನೋಡ್ಬೋದು ನೀವು. ಓಕೆ, ಪರ್ಸೆಂಟೇಜ್ LTP 0.08. ನಿಮ್ಮದು ಯೂಶ್ವಲಾಗಿ ATR ಅಂತ ಇರುತ್ತೆ. ATR ಇಟ್ಕೊಳಂಗಿಲ್ಲ, 0.08 ಇಟ್ಕೊಬೇಕು. ಎನಿವೇಸ್, ಇಷ್ಟಾಯಿತು ಸರ್. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಒಂದು ಇಂಡಿಕೇಟರ್ ನಮಗೆ ಬೇಕು. ಯಾವುದು ಸರ್? ಟ್ರೆಂಡ್. ನಾವು ಸರ್ ರೆಂಕೋ ಫಸ್ಟೇ ನಿಮಗೆ ಒಳ್ಳೆ ಟ್ರೆಂಡ್ ಕ್ಯಾಪ್ಚರ್ ಮಾಡಿಸುತ್ತೆ. ಬಟ್ ಈ ಮಧ್ಯದಲ್ಲಿ ಏನಿದೆಯಲ್ಲ, ಇದು ನಮಗೆ ಪ್ರಾಬ್ಲಮ್ ಕೊಡುತ್ತೆ. ಸೆಕೆಂಡ್ ಥಿಂಗ್, ನಮಗೆ ಟ್ರೆಂಡ್ ಚೇಂಜ್ ಆಗೋದು ನಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಈ ಥರ ಟೈಮಲ್ಲಿ ನಾವೇನು ಮಾಡ್ಬೇಕು ಸರ್? ವಿ ನೀಡ್ ಅ ಟ್ರೆಂಡ್ ಇಂಡಿಕೇಟರ್. ನಾವು ಈ ಟ್ರೆಂಡ್ ಇಂಡಿಕೇಟರ್ ನಾವು ಹಾಕೊತೀವಿ ಟಾಪ್ ಟಿ. ಸರ್ ಇದು ಹಾಕೊಂಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸರ್, ಮಾರ್ಕೆಟ್ ಬುಲ್ಲಿಶ್ ಸೈಡಲ್ಲಿದೆಯಾ ಅಥವಾ ಬೇರಿಶ್ ಸೈಡಲ್ಲಿದೆಯಾ ಅಂತ. ಓಕೆ, ಏನಾಯ್ತು ಗೊತ್ತಾಯ್ತು ಸರ್? ನಮಗೆ ಮಾರ್ಕೆಟ್ ಬುಲಿಶಲ್ಲಿದೆಯಾ ಬೇರಿಶಲ್ಲಿದೆಯಾ ಅಂತ. ಫಾರ್ ಎಕ್ಸಾಂಪಲ್, ಇದು ಇವತ್ತು ಮಾರ್ಕೆಟ್ ಲೈವ್ ನಡೀತಿದೆ ಇವಾಗ. ಇದರಲ್ಲಿ ನೀವು ನೋಡ್ಬೋದು ಸರ್, ಮಾರ್ಕೆಟ್ ಬೆಳಗ್ಗೆಯಿಂದ ಬೇರಿಶಲ್ಲೇ ಇದೆ. ಇಲ್ಲಿ ಸಣ್ಣಗೆ ಒಂದು ಸ್ವಲ್ಪ ಬುಲಿಶ್ ಇತ್ತು, ಬಟ್ ಅದಾದಮೇಲೆ ವಾಪಸ್ ಬೇರಿಶಿಗೆ ಬಂದುಬಿಡ್ತು. ಓಕೆ, ಫಸ್ಟ್ ನಾವೇನು ಮಾಡ್ಕೊಂಡ್ರಿ? ರೆಂಕೋ ಹಾಕೊಂಡು 0.08 ಇಟ್ಕೊಳ್ಳಿ, 2 ಮಿನಿಟ್ಸ್ ಇಟ್ಕೊಂಡ್ರಿ. ಆ್ಯಂಡ್ ನಾವೊಂದು ಫಸ್ಟ್ ಇಂಡಿಕೇಟರ್ ಹಾಕೊಂಡು ಬೇರಿಶ್ ನಮಗೆ ಸಿಗ್ನಲ್ ಗೊತ್ತಾಯಿತು. ಸರ್ ಬೇರಿಶ್ ಅರ್ಥ ಏನು ಸರ್ ಅಂದರೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ನನ್ನ ಇಂಡಿಕೇಟರ್ ಗ್ರೀನ್ ಅಂತ ಇತ್ತು ಅಂದರೆ ನಾನು ಬರೀ ಲಾಂಗ್ ಟ್ರೇಡ್ ಮಾತ್ರ ತೊಗೊತೀನಿ. ನನ್ನ ಇಂಡಿಕೇಟರ್ ರೆಡ್ ಲೈನ್ ಇದೆ ಅಂದರೆ ನಾನು ಬರೀ ಶಾರ್ಟ್ ಟ್ರೇಡ್ ಮಾತ್ರ ತೊಗೊತೀನಿ. ಸರ್ ನನ್ನ ಇಂಡಿಕೇಟ್ರು ನೀವು ನೋಡ್ಕೊಂಬರ್ಬೋದು, ಬೇಕಂದರೆ ರೆಡ್ ಇತ್ತು ಅಂದರೆ ಓನ್ಲಿ ಶಾರ್ಟ್, ಗ್ರೀನ್ ಇತ್ತು ಅಂದರೆ ಓನ್ಲಿ ಬೈ. ಸೊ ನಾವು ಎಕ್ಸಾಕ್ಟಾಗಿ ಇವಾಗ ಏನು ಮಾಡಬೇಕು ನೆಕ್ಸ್ಟು ಸರ್? ಎಂಟ್ರಿಗೆ ನೆಕ್ಸ್ಟ್ ನಾವು ಹಾಕೊಬೇಕು ಮನೋಜ್ ನಾಯಕ ಗ್ರೇಟೆಡ್. ನಾವು ಸರ್ ಇದು ಹಾಕೊಂಡಿದ ತಕ್ಷಣ ಗೇಮ್ ಸ್ವಲ್ಪ ಇನ್ನೂ ಎನ್ಹ್ಯಾನ್ಸ್ ಆಗೋಗುತ್ತೆ ನಿಮಗೆ. ಇಲ್ಲಿ ನಿಮಗೆ ಎಂಟ್ರಿ ಎಕ್ಸಿಟ್ ಹೇಳ್ತಿದೆ. ಇವಾಗ ನಿಮಗೆ ಎಂಟ್ರಿ ಎಕ್ಸಿಟ್ ಹೇಳ್ತಿದೆ, ಅದಾದ ಎಂಟ್ರಿಯಲ್ಲಿ ಮಾಡಬೇಕು ಅಂತ. ಇದು ನಿಮಗೆ ಟ್ರೆಂಡ್ ಅಂತ ಹೇಳ್ಬಿಟ್ಟು ಸರ್ ಬೇರಿಶಲ್ಲೇ ಟ್ರೇಡ್ ಮಾಡಬೇಕು. ಬಟ್ ಡೌಟ್ ಏನಂದರೆ ಸರ್, ಎಲ್ಲಿಗೆ ಟ್ರೇಡ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ಎಕ್ಸಿಟ್ ಆಗಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗೋಗುತ್ತೆ. ಸೊ ಆವಾಗ ನಾವು ಯೂಸ್ ಮಾಡ್ತೀವಿ ಗ್ರೇಟೆಡ್. ಸೊ ಗ್ರೇಟೆಡ್ನ ನಾನು ಇಲ್ಲಿ ಹಾಕ್ಕೊಂಡೆ. ಆ್ಯಂಡ್ ಇಲ್ಲಿ ಏನಾಯಿತು ಅಂದರೆ, ಈ ಗ್ರೇಟೆಡಲ್ಲೂ ಕೂಡ ನಿಮಗೊಂದು ರೆಡ್ ಲೈನ್, ಗ್ರೇ ಲೈನ್, ಗ್ರೀನ್ ಲೈನ್ ಎಲ್ಲ ಬರುತ್ತೆ. ಗ್ರೇ ಲೈನ್ ಅಂದರೆ ಅರ್ಥ ಮಾರ್ಕೆಟ್ ಸೈಡ್ ವೇಸ್ ಇದೆ, ಇಲ್ಲಿ ಏನೂ ಥರ ಕಿತಾಪತಿ ಮಾಡಬೇಡಪ್ಪ ತಂದೆ ಅಂತ. ರೆಡ್ ಲೈನ್ ಮೀನ್ಸ್ ಮಾರ್ಕೆಟ್ ಬೇರಿಶ್ ಇದೆ, ಸೊ ಬೇರಿಶ್ ಟ್ರೇಡ್ಗೆ ಹೋಗು ಅಂತ ಅರ್ಥ. ಗ್ರೀನ್ ಲೈನ್ ಇದೆ ಅಂದರೆ ಸರ್ ಬುಲಿಶ್ ಇದೆ, ಮಾರ್ಕೆಟ್ ಲಾಂಗ್ ಹೋಗು ಅಂತ ಅರ್ಥ. ಓಕೆ, ಸೊ ನಾವು ಇದನ್ನು ಎಲ್ಲನೂ ಹೆಂಗೆ ಕಂಬೈನ್ ಮಾಡ್ಕೊತೀನಿ ನಾನು. ಸೊ ನಾನು ಹೇಗೆ ಟ್ರೇಡ್ ಮಾಡ್ತೀನಿ ಅಂದರೆ, ಇದನ್ನು ಇಟ್ಕೊಂಡು ಫಸ್ಟು ಸರ್ ನಾನು ಟೈಮ್ ಫ್ರೇಮ್ ಬಾಕ್ಸ್ ಸೈಜ್ ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಇಗ್ನೋರ್ ಮಾಡೋಂಗಿಲ್ಲ, ಇದನ್ನು ಇಟ್ಕೊಳ್ಳಿ. ಸೆಕೆಂಡ್ ಸರ್ ನಾನು ಫಸ್ಟು ಟಾಪ್ ಟಿ ಹಾಕೊತೀನಿ, ನೋಡ್ತೀನಿ ಫಸ್ಟು ಟ್ರೆಂಡ್ ಯಾವ ಕಡೆ ಇದೆ ಅಂತ. ಸರ್ ಟ್ರೆಂಡ್ ಇಲ್ಲಿ ಕಾಣಿಸ್ತದೆ ಸರ್, ಇಲ್ಲಿಂದ ಬೇರಿಶ್ ಆಗೋಯ್ತು ಸರ್ ಟ್ರೆಂಡ್. ಈ ರೆಂಕೋಯಿಂದ 1052ಗೆ ನೀವು ನೋಡಿದ್ರೆ ಇಲ್ಲಿಂದ ಏನಾಗೋಯ್ತು? ಬೇರಿಶ್ ಆಗೋಯ್ತು. ನಾವು ರೆಂಕೋ ಹೆಂಗೆ ವರ್ಕ್ ಆಗುತ್ತೆ ಇದೇ ಗೊತ್ತಿಲ್ಲ ಅಂದರೆ ಹೋಗಿ ವಿಡಿಯೋಸ್ ನೋಡಿ, ಬಾಸ್ ತುಂಬ ಇದೆ. ಓಕೆನಾ, ನೀವು ಅರ್ಥ ಮಾಡ್ಕೊಳ್ಳಿ ರೆಂಕೋಸ್ ಹೇಗೆ ವರ್ಕ್ ಆಗುತ್ತೆ ಅಂತ, ಇದಿಷ್ಟು ಇಂಡಿಯಾ ಟ್ರೇಡ್ ಏನಿಗೆ ಕೊಡುತ್ತೆ ಅಂತ. ಓಕೆ, ಬೇರಿಶ್ ಬಂತ, ನಾನೇನು ಮಾಡ್ತೀನಿ? ಗ್ರೇಟೆಡ್ ಕೂಡ ಹಾಕೊತೀನಿ. ನಾವು ಎರಡೂ ಲೈನ್ ಕೂಡ ನನಗೆ ರೆಡ್ ಇತ್ತು ಅಂದರೆ ಮಾತ್ರ, ಎರಡೂ ಲೈನು ಕೂಡ ನನಗೆ ರೆಡ್ ಇತ್ತು ಅಂದರೆ ಮಾತ್ರ ನಾನಿಲ್ಲಿ ಶಾರ್ಟ್ ಮಾಡ್ತೀನಿ. ಮತ್ತು ಒಂದಾದರೂ ಲೈನಿಂದ ಈಚೆ ಬಂದಾಗ ನಾನು ಎಕ್ಸಿಟ್ ಆಗೋಗ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿಸ್ತೀನಿ ನಾನು, ನೋಡಿ ಸರ್. ಫಸ್ಟು ಮಾರ್ಕೆಟ್ ಏನಾಯಿತು? ಇಲ್ಲಿಂದ ಬೇರಿಶ್ ಆಗೋಯಿತು. 1032ಗೆ ನಮಗೇನಾಯಿತು? ಬೇರಿಶ್ ಸಿಗ್ನಲ್ ನಮಗೆ ಮಾರ್ಕೆಟ್ಸ್ ಕೊಟ್ಬಿಡ್ತು. ಇಲ್ಲಿಂದ ಕೊಟ್ಟಿದ ಮೇಲೆ ನನಗೆ ಗ್ರೇಟೆಡ್ ಕೂಡ ರೆಡ್ ಲೈನ್ ಯಾವಾಗಿಂದ ಕೊಟ್ಟಿದೆ ಸರ್? ಇಲ್ಲಿಂದನೇ ಕೊಟ್ಟಿದೆ ನನಗೆ ಗ್ರೇಟೆಡ್ ರೆಡ್ ಲೈನ್. ಸೊ ನಾನೇನು ಮಾಡ್ತೀನಿ ಸರ್? ಇಲ್ಲಿಗೆ ನಾನು ನನ್ನ ಎಂಟ್ರಿ ಇಟ್ಕೊತೀನಿ. ಓಕೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಎಂಟ್ರಿ. ಓಕೆ, ಸೊ ಇದು ಕಲರ್ ಸ್ವಲ್ಪ ನಾನು ಇದು ಯೆಲ್ಲೋ ಮೀನ್ಸ್ ಲಾಸ್ ಅಂತ ಅಂದ್ಕೊಳ್ಳಿ. ಓಕೆನಾ, ಎನಿವೇಸ್ ಸುಮ್ಮನೆ ಅರ್ಜೆಂಟಾಗಿ ಇಟ್ಟರೆ. ಓಕೆನಾ, ಎನಿವೇಸ್ ಸೊ ಮಾಡೋಣ ರೆಡಿಯಪ್ಪ. ಗ್ರೀನ್ ಇಡೋಣ, ರೆಡ್ ಇಡೋಣ. ಓಕೆ, ಎನಿವೇಸ್ ಸೊ
ಸೊ ಇಲ್ಲಿ ನೋಡ್ಕೊಳ್ಳಿ, ಸಿಂಪಲ್ ನಾನು ಇಲ್ಲಿ ಎಂಟ್ರಿ ಮಾಡಿದೆ. ಏನಕ್ಕೆ ಸರ್, ನಾನು ಎರಡೂ ಇಂಡಿಕೇಟರ್ ಕೂಡ ನನಗೆ ರೇಟ್ ಸಿಗ್ನಲ್ ಬಂದ್ಬಿಡ್ತು. ಮಾರ್ಕೆಟ್ ಬೇರಿಶು ಇದೆ, ನನ್ನ ಗ್ರೇಟ್ ರೇಟ್ ಕೂಡ ನನಗೆ ಬೇರಿಶ್ ಇದೆ. ಸೊ ನಾನು ಏನು ಮಾಡ್ತೀನಿ, ಇದೇ ಲೈನ್ ಮೇಲ್ಗಡೆ ನನ್ನ ಸ್ಟಾಪ್ ಲಾಸ್ನ ಇಟ್ಕೊತೀನಿ. ಆ್ಯಂಡ್ ನಾನು ಎಲ್ಲಿವರೆಗೂ ಇವೆರಡರಲ್ಲಿ ಯಾವ್ದಾನ ಒಂದು ಲೈನ್ದು ಕಲರ್ ಚೇಂಜ್ ಆಗೋವರೆಗೂ ಟ್ರೇಡ್ ಮಾಡ್ತೀನಿ. ಕಲರ್ ಚೇಂಜ್ ಎಲ್ಲ ಆಯಿತು ಸರ್, ಈ ಕಡೆ ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಗ್ರೇ ಆಗೋಯ್ತು, ಕರೆಕ್ಟಾ? ಸೊ ನಾನು ಅಲ್ಲಿಂದ ಗ್ರೇವರೆಗೂ ನಾನೇನು ಮಾಡ್ತೀನಿ, ಟ್ರೇಡ್ನ ತೊಗೊತೀನಿ. ಸರ್ ಇದು 716 ಪಾಯಿಂಟ್, ಇದು ಎಷ್ಟು, 716 ಪಾಯಿಂಟ್ ಬೆಳಗ್ಗೆ ಸಿಕ್ಕಿರೋಂಥ ಟ್ರೇಡ್. ಓಕೆ, ಇಲ್ಲಿಗೆ ನಾನು ಟ್ರೇಡ್ ಮಾಡ್ತೀನಿ. ನಾವು ಸರ್ ಇದೇ ಥರ ನೀವು ಇಲ್ಲಿ ಟ್ರೇಡ್ ಮಾಡಬೇಕು. ನಾವು ನೋಡಿ ಇಲ್ಲೂ ಅಷ್ಟೇ, ಯು ಗಾಟ್ ಎ ಬಿಗ್ ಟ್ರೇಡ್ ಅಲ್ವಾ, ನೋಡ್ಬೋದು. ಇದೆಷ್ಟು ಪಾಯಿಂಟ್ ಸರ್, ಇದು 1300 ಪಾಯಿಂಟ್ ಸರ್, ಇದು 1300 ಪಾಯಿಂಟ್. ನಾನು ನಿಮಗೆ ಹೋಪ್ ಸೆಲ್ ಮಾಡಲ್ಲ ಸರ್, ಸ್ಟಾಪ್ ಲಾಸ್ ಕೂಡ ಹಿಟ್ ಆಗುತ್ತೆ, ಸ್ಟಾಪ್ ಲಾಸಸ್ ಕೂಡ ಹಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್, ಇದು ನಿಮ್ಮ ಸ್ಟಾಪ್ ಲಾಸ್. ಇಲ್ಲೇನಾಯ್ತು ಸರ್, ನೀವು ಎರಡೂ ರೆಡ್ ಇತ್ತ ಎಂಟರ್ ಏನೋ ಆದ್ರಿ, ಬಟ್ ಏನಾಗೋಯ್ತು, ಇಲ್ಲಿ ಎಸ್ ಎಲ್ ಸಿಕ್ಬಿಡ್ತು. ಏಕೆ? ಬಿಕಾಸ್ ಇಲ್ಲಿ ಕಲರ್ ಚೇಂಜ್ ಆಗೋಯ್ತಲ್ಲ. ಸೊ ನಾವಿಲ್ಲಿ ಎಸ್ ಎಲ್ ತೊಗೊತೀವಿ. ನಾವು ಎಸ್ ಎಲ್ ನೋಡಿ ಎಷ್ಟು ಚಿಕ್ಕದು ಅಂತ, ಇದು ಮ್ಯಾಟರ್ ಆಗುತ್ತೆ ನಿಮಗೆ ಜಾಸ್ತಿ. ಎಸ್ ಎಲ್ ಎಷ್ಟು ಚಿಕ್ಕದಿದೆ ಸರ್, ನಂದು 176. ಪ್ರಾಫಿಟ್ ಎಷ್ಟು ಬರ್ತಿದೆ, ಇಲ್ಲಿ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮಗೆ ವರ ಥರ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿ ಅಕ್ಯುರಸಿ ಕೂಡ ಇದೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿಗೆ ನೀವು ಎಂಟ್ರಿ ಮಾಡ್ತೀರಾ ಆ್ಯಂಡ್ ಯು ಎಕ್ಸಿಟ್ ಆಟ್ ವೇರ್, ಎಕ್ಸಿಟ್ ಹಿಯರ್ ಸಮ್ವೇರ್ 274. ಒಂದು ಲಾಸ್ ಏನಾಯಿತು, ಅದು ರಿಕವರ್ ಕೂಡ ಆಗೋಯ್ತು ನಿಮಗೆ ಒಂದೇ ಟ್ರೇಡಲ್ಲಿ ಲಾಸ್ ಕೂಡ ರಿಕವರ್ ಆಗೋಯ್ತು. ಆ್ಯಂಡ್ ನಿಮಗೆ ಪ್ರಾಫಿಟ್ ಎಕ್ಸ್ಟ್ರಾ ಬೇರೆ ಸಿಕ್ತು. 176 ಲಾಸ್, 274 ಪ್ರಾಫಿಟ್. ಓಕೆ, ಅದೇ ಥರ ಸರ್ ಇಲ್ಲೂ ಕೂಡ ಒಂದು ಸ್ಮಾಲ್ ಲಾಸ್ ಆಗಿತ್ತು. ನೀವು ನೋಡಿ ಇಲ್ಲಿ ಕಾಣಿಸ್ತಾ, ಲಾಸ್ ಏನೋ ಆಗಿತ್ತು ಸರ್. ಹ್ಞೂ ಸರ್, ಲಾಸ್ ಆಗಿತ್ತು. ಎಷ್ಟು ಸರ್ ಲಾಸು? 170 ಈಸ್ ಯೋರ್ ಲಾಸ್. ಜಾಸ್ತಿ ಲಾಸ್ ಹೋಗ್ತಿದೆಯಾ? 1000 ಪಾಯಿಂಟ್ 500 ಪಾಯಿಂಟ್ ಲಾಸ್ ಹೋಗ್ತಿದೆಯಾ? ಇಲ್ಲ. ಇಲ್ಲಿಗೆ ಮತ್ತೆ ಎಂಟ್ರಿ ಸಿಗ್ತಲ್ಲ ನಮಗೆ. ಸಿ ಲೈವ್ ಮಾರ್ಕೆಟ್ ನಡೀತಿದೆ, ನಾನು ಸುಳ್ಳು ಹೇಳಿದೆ, ಲೈವ್ ನಡೀತಿದೆ, ಲೈವ್. ಆ್ಯಂಡ್ ಸರ್ ಇಲ್ಲಿಗೆ ಎಂಟ್ರಿ. ಆ್ಯಂಡ್ ಆಲ್ರೆಡಿ ಇದು 412 ಪಾಯಿಂಟ್ ಕೊಟ್ಬಿಟ್ಟಿದೆ. ಇದು ಬರೀ ಇವತ್ತೊಂದು ಇದು. ಓಕೆ ಸರ್, ಇಲ್ಲಿ ನೋಡಿ, ಇಲ್ಲೇನಾಯಿತು, ರೆಡ್ ಇತ್ತು, ಇದು ಗ್ರೀನ್ ಆಗೋಗಿತ್ತು. ನಾನು ಎಂಟ್ರಿ ಮಾಡಬೇಕಾ? ಮಾಡಬಾರ್ದು ಸರ್. ಇಲ್ಲಿ ರೆಡ್ ಆಯಿತು, ಇಲ್ಲಿಗೆ ಗ್ರೀನೇ ಇದೆ, ನಾನು ಎಂಟ್ರಿ ಮಾಡಬೇಕಾ? ಮಾಡಬಾರ್ದು ಸರ್. ಎರಡೂ ಗ್ರೀನ್ ಇರಬೇಕು, ಎರಡೂ ರೆಡ್ ಇರಬೇಕು, ಆವಾಗ ನಾನು ಎಂಟ್ರಿ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಟ್ರೇಡಲ್ಲಿ ನಿಮಗೆ ಗೊತ್ತಾಗ್ತಿದೆ ಸರ್, ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟು ದೊಡ್ಡದಿದೆ ಆ್ಯಂಡ್ ಸ್ಟಾಪ್ ಲಾಸ್ ಎಷ್ಟು ಚಿಕ್ಕದಿದೆ ಅಂತ ಅಲ್ವಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗಿದೆ, ಸ್ಟಾಪ್ ಲಾಸ್ ಹೆಂಗಿದೆ, ನೀವೇ ನೋಡ್ತಾ ಇದ್ದಾರೆ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್, ಇದು ಕ್ಯಾಂಡಲ್ಸ್ಟಿಕ್ಕಲ್ಲಿ ಹೆಂಗೆ ಕಾಣಿಸುತ್ತೆ ಹೋಗಲಿ. ಟ್ರೇಡನ್ನು ನೀವು ತೊಗೊಂಡ್ರಿ ಸರ್, ಕ್ಯಾಂಡಲ್ಸ್ಟಿಕ್ಕಲ್ಲಿ ಇದ್ದಾರೆ, ನಿಜವಾಗ್ಲೂ ಈ ಥರ ಕಾಣಿಸುತ್ತಾ? ಆ ಕ್ಯಾಂಡಲ್ಸ್ಟಿಕ್ಕಲ್ಲಿ ನಿಮಗೆ ಏನೂ ಅರ್ಥ ಆಗಲ್ಲ. ಕ್ಯಾಂಡಲ್ಸ್ಟಿಕ್ಕಲ್ಲಿ ನೋಡಿ ಬಾಸ್, ಈ ಥರ ಟ್ರೇಡ್ಸ್ ಇದೆ. ಪ್ರಾಫಿಟು, ಇದು ಸಣ್ಣದು ಲಾಸು, ಇದು ಪ್ರಾಫಿಟು, ಇದು ಸಣ್ಣ ಲಾಸ್, ಇದು ಪ್ರಾಫಿಟ್. ಈ ಥರ ದೊಡ್ಡ ಟ್ರೇಡ್ ಯಾವಾಗ ಹಿಡಿತಾರೆ? 1000 ಪಾಯಿಂಟ್ ಬಿಟ್ಕಾಯಿನಲ್ಲಿ ಯಾವಾಗ ಹಿಡಿತಾರೆ? ಜನದ ಕನಸಿರುತ್ತೆ 1000 ಪಾಯಿಂಟ್ ಬಿಟ್ಕಾಯಿನ್ ಕ್ಯಾಪ್ಚರ್ ಮಾಡೋದು. ಆ್ಯಂಡ್ ನೀವು ಇಲ್ಲಿ ಎವ್ರಿ ಡೇ ಮಾಡ್ಬೋದು. ಎವ್ರಿ ಸಿಂಗಲ್ ಡೇ ಯು ಕ್ಯಾನ್ ಕ್ಯಾಪ್ಚರ್ ಇಟ್. ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಎವ್ರಿ ಸಿಂಗಲ್ ಡೇ ಅಂತ ಮಾರ್ಕೆಟ್ ಮೂಮೆಂಟಮ್ ಆದರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಮಾರ್ಕೆಟ್ ಮೂಮೆಂಟಮ್ ಆದರೆ ಟ್ರೇಡ್ ಅಂತೂ ಸಿಗುತ್ತೆ. ಬಾಕಿ ನೆನ್ನೆದು ಕೂಡ ನೋಡ್ಬಿಡೋಣ ಸರ್. ನೆನ್ನೆದು ಅಷ್ಟೇ ಸರ್, ನೋಡ್ಕೊಂಬನ್ನಿ ಬೇಕಂದರೆ. ನಿನ್ನೆ ಕೂಡ ಮಾರ್ಕೆಟ್ ಏನಿತ್ತು, ಬೇರಿಷೆ ಇತ್ತು ಸರ್. ಇಲ್ಲಿಂದ ನೋಡ್ಕೊಂಬರ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ 700 ಪಾಯಿಂಟ್. ಸ್ಟಾಪ್ ಲಾಸ್ ದೊಡ್ಡದು ಇಟ್ಕೊಳಲ್ಲ ನಾವು ಬೇಸೆ, ಇಷ್ಟೇ ಸ್ಟಾಪ್ ಲಾಸ್ 150 ಪಾಯಿಂಟ್. ಇಲ್ಲಿ ಸರ್ ಮತ್ತೆ ಟ್ರೇಡು ಎಷ್ಟು ಸರ್? 630 ಪಾಯಿಂಟ್ಸ್. ನೋಡ್ಕೊತ ನೀವೇ ಬನ್ನಿ, ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಇಲ್ಲೇನಾಯ್ತು ಸರ್, ಇಲ್ಲಿಗೆ ಎಂಟ್ರಿ ಆದ, ಇಲ್ಲಿಗೆ ಎಕ್ಸಿಟ್ ಆಗೋಯ್ತು. ಸೊ ಕಾಸ್ಟ್ ಟು ಕಾಸ್ಟ್ ಬಂತಿಲ್ಲ, ಇಲ್ಲಿ ಕಳ್ಕೊಳ್ಳೋವಂಥದ್ದೇನೂ ಇಲ್ಲ. ಓಕೆ, ಅಗೇನ್ ಎಂಟ್ರಿ ಹಿಯರ್. ಓಕೆ, ನಿಮ್ಗೆ ಇಲ್ಲೊಂದು ಎಂಟ್ರಿ ಸಿಗುತ್ತೆ. ಓಕೆ, ಇಸ್ ಅ ಸ್ಮಾಲ್ ಟ್ರೇಡ್ ಹಿಯರ್. ಓಕೆ, ಸೊ ಈ ಥರ ಅಗೇನ್ ಇಲ್ಲಿ ನೋಡಿ, ಇಲ್ಲೊಂದು ಎಂಟ್ರಿ ಸಿಕ್ತು ನಮಗೆ ನೆನ್ನೆ. ಎಷ್ಟು ಸರ್ ದೊಡ್ಡ ಲಾಸ್ ಎಲ್ಲಿ ಸರ್ ಆಗ್ತಿದೆ ನಿಮಗೆ? ಯು ಜಸ್ಟ್ ಹ್ಯಾವ್ ಟು ಟೆಲ್ ಮೀ ಸರ್. ಹ್ಞೂ ಸರ್, ಸಿಕ್ಕಾಪಟ್ಟೆ ಲಾಸ್ ಆಗೋಯ್ತು ಸರ್ ನನಗೆ. ನೀವು ಇಂಡಿಕೇಟರ್ ಯೂಸ್ ಮಾಡಿ ಸಿಕ್ಕಾಪಟ್ಟೆ ಭಾರಿ ಲಾಸ್ ಎಲ್ಲಾಗ್ತಿದೆ ನಾಗೊಂಡು. ಇಲ್ಲಿ ನೋಡಿ, ಇಲ್ಲಿಗೆ ರೆಡ್ ಇದೆ, ಇಲ್ಲಿಗೆ ಗ್ರೀನ್ ಇದೆ, ಎಂಟ್ರಿ ಮಾಡಬೇಕಾ? ಮಾಡಬಾರ್ದು. ಗ್ರೇ ಇದೆ, ಗ್ರೀನ್ ಇದೆ, ಎಂಟ್ರಿ ಮಾಡಬೇಕಾ? ಮಾಡಬಾರ್ದು. ಗ್ರೀನ್ ಇದೆ, ಎಂಟ್ರಿ ಮಾಡಬೇಕು, ಹೌದು. ಓಕೆ, ಗ್ರೀನ್ ಇದೆ, ಎಂಟ್ರಿ ಮಾಡಬೇಕು, ಹೌದು. ರೆಡ್ ಆ್ಯಂಡ್ ಗ್ರೀನ್ ಇದೆ, ಮಾಡಬೇಕಾ? ಇಲ್ಲ ಸರ್, ರೆಡ್ಡು. ನಾವು ಸರ್ ನಿಮಗೆ ಟ್ರೇಡಿಂಗ್ ಅರ್ಥ ಆಗಲ್ಲ, ಕ್ಯಾಂಡಲ್ ಅರ್ಥ ಆಗಲ್ಲ, ಏನೂ ಅರ್ಥ ಆಗಿಲ್ಲ ಅಂದರೂ ಕೂಡ ಕಲರ್ ಅಟ್ಲೀಸ್ಟ್ ಅರ್ಥ ಆಗುತ್ತಲ್ಲ, ರೆಡ್ ಗ್ರೀನ್ ಏನಂತ. ಬಾಕಿ ನೀವು ಕಲರ್ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ನೀವು ಬೇಕಂದರೆ ಚೇಂಜ್ ಮಾಡ್ಕೊಬೋದು. ನೀವು ಬೇಕಂದರೆ ಸ್ಟೈಲ್ಗೆ ಹೋಗ್ಬಿಟ್ಟು ಕಲರ್ ಚೇಂಜ್ ಮಾಡ್ಕೊಳ್ಳಿ ಬೇಕಂದರೆ, ನೋ ಪ್ರಾಬ್ಲಮ್. ನಿಮ್ಗೆ ಬ್ಲ್ಯಾಕ್ ಕಲರ್ ಬೇಕಾಗೋಳಿ. ನಾವು ಸ್ಯಾಟರ್ಡೆ ಸಂಡೇ ಮಾರ್ಕೆಟ್ ಮೂಮೆಂಟಮ್ ಇರಲ್ಲ. ಏನಕ್ಕೆ? BTC USD ಮಾರ್ಕೆಟ್ ಕ್ಲೋಸ್ ಇರುತ್ತೆ ಸ್ಯಾಟರ್ಡೆ ಸಂಡೇ.
ಇದು ಸ್ಯಾಟರ್ಡೆ ಸಂಡೇ ಚಾರ್ಟ್ ಇದು. ಇಲ್ಲಿಗೆ ಕನ್ಸಾಲಿಡೇಟೆಡ್ ಮಾಡಬೇಡಿ ಸ್ಯಾಟರ್ಡೆ ಸಂಡೇ, ಬಾಕಿ ದಿವಸ ಮಾಡಿ. ಫ್ರೈಡೇ ಮೂಮೆಂಟಮ್ ನೋಡಿ, ಲುಕ್ ಅಟ್ ದೀಸ್ ಮೂಮೆಂಟಮ್ಸ್. ಈ ಮೂಮೆಂಟಮ್ಸ್ ದುಡ್ಡು ಆಗುತ್ತೆ, ಈ ಮೂಮೆಂಟಮ್ಸಲ್ಲಿ ನಿಮಗೆ ದುಡ್ಡು ಆಗುತ್ತೆ. ನಾವು ಲುಕ್ ಅಟ್ ದೀಸ್ ಆರ್ ದ ಮೂಮೆಂಟಮ್ಸ್ ವಿಚ್ ವಿಲ್ ಗಿವ್ ಯು ಮನಿ. ಇದು ಚಿಕ್ಕ ಚಿಕ್ಕ ಟ್ರೇಡು ಇದೇನಿದೆಯಲ್ಲ, ಇದೇ ನಿಮಗೆ ಲಾಂಗ್ ಟರ್ಮಲ್ಲಿ ಫೀಡ್ ಮಾಡುವಂಥದ್ದು. ಓಕೆ, ಅಗೇನ್ ಇದೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಸರ್ ಇವತ್ತು ಯಾಕೋ ಸ್ವಲ್ಪ ಮಾರ್ಕೆಟ್ ಕಡಿಮೆ ಇದೆ ಸರ್ ಮೂಮೆಂಟಮ್, ಈ ಥರ ನಿಮಗೆ ಅನಿಸ್ತಿದೆ ಅಂದರೆ ಸಿಂಪಲ್ ಏನಿಲ್ಲ, ಇದು ಇದ್ರ ಮೇಲೆ ಎಡ್ಸಿದ್ರೆ ಟ್ಯಾಪ್ ಮಾಡಿ 0.08ಇಂದ 0.06 ಮಾಡ್ಕೊಂಬಿಡಿ ಅಷ್ಟೇ, ಸಿಂಪಲ್. ಆ್ಯಂಡ್ ಅದನ್ನು ನಿಮಗೆ ಮಾರ್ಕೆಟ್ ಮೂಮೆಂಟಮ್ ಥರ ಕಾಣಿಸುತ್ತೆ, ಬಿಕಾಸ್ ಬ್ರಿಕ್ ಸೈಜ್ ಚಿಕ್ಕದಾಗೋಗುತ್ತೆ. ಇನ್ ದಟ್ ಕೇಸ್ ವಾಟ್ ವಿಲ್ ಹ್ಯಾಪನ್, ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಅ ಲಾಟ್ ಆಫ್ ರಿಸಲ್ಟ್. ನಾವು ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಕಾಣಿಸ್ತಿದೆ ನಿಮಗೆ. ಓಕೆ, ನೀವು ಕಡಿಮೆ ಮಾಡ್ಕೊಬೋದು ಯಾವಾಗ ಮೂಮೆಂಟಮ್ ಸರ್ ಇಲ್ಲವೇ ಇಲ್ಲ ಅಂದಾಗ. ಓಕೆ, ನಾನು ಇದನ್ನು ರೆಕಮೆಂಡ್ ಒಂದು ಜಾಗದಲ್ಲಿ ಮಾಡಲ್ಲ, ವಿಚ್ ಈಸ್ XAU-USD. XAU-USDಗೆ ನಾನು ಸ್ಟ್ರಾಟಜಿ ಅಪ್ಲೋಡ್ ಮಾಡಿದ್ದೀನಿ, ಯು ಕ್ಯಾನ್ ಯೂಸ್ ಇಟ್. ನಾವು ಇಂಡಿಯನ್ ಮಾರ್ಕೆಟಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಓಕೆ, ಇಂಡಿಯನ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತಾ ಇಲ್ವೋ ಅಂತ. ಓಕೆ, ನಾವು ಸರ್ ಬ್ಯಾಂಕ್ ನಿಫ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು 0.04 ಇಟ್ಕೊತೀನಿ ನಾನು ಇದಕ್ಕೆ. ಓಕೆ, ಬ್ಯಾಂಕ್ ನಿಫ್ಟಿಗೆ ನಂಬರ್ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಟೈಮ್ ಫ್ರೇಮ್ 1 ಮಿನಿಟ್ ಇಟ್ಕೊತೀನಿ ಸರ್ ನಾನು, 2 ಇಟ್ಕೊಬೋದು. ಓಕೆ, ಇಫ್ ಮಾರ್ಕೆಟ್ ಈಸ್ ಸ್ಲೋ ಇನಫ್ ಯು ಕ್ಯಾನ್ ಕೀಪ್ 2 or 1 ವಾಟ್ ಎವರ್. ಎನಿವೇ ಸರ್, ಇಲ್ಲಿ ಯಾವ ಥರ ಮಾಡ್ಬೇಕು ಸರ್, ಸಿಂಪಲ್ ನೋಡಿ ಸರ್. ಇದು ಇವತ್ತೊಂದು ಟ್ರೇಡ್ ಇವತ್ತು. ಓಕೆ, ರೆಡ್ಡು ಕೆಳಗಡೆ ಬಿತ್ತ, ಗ್ರೀನ್ ಮೇಲೆ ಹೋಯ್ತು, ರೆಡ್ ಕೆಳಗಡೆ ಬಂತು, ಗ್ರೀನ್ ಮೇಲೆ ಹೋಯ್ತು, ರೆಡ್ ಕೆಳಗೆ ಬಂತು. ಇದು ಎಷ್ಟು ಪಾಯಿಂಟ್ ಗೊತ್ತಾ ಸರ್? ಇದೆಷ್ಟು ಪಾಯಿಂಟ್ ಗೊತ್ತಾ? ನಿಮ್ಗೆ ಐಡಿಯಾನೂ ಇರಲ್ಲ ಸರ್. ಇದೆಷ್ಟು ಪಾಯಿಂಟ್ ಅಂದರೆ, ಇದು ಬ್ಯಾಂಕ್ ನಿಫ್ಟಿಲಿ ಹೋಗಿರೋದು 520 ಪಾಯಿಂಟ್. ಇಲ್ಲಿಗೆ ನಮಗೆ ಗ್ರೇ ಬಂದಿದೆ ನೋಡಿ, 500 ಪಾಯಿಂಟ್. ಜನ ವಾರದಲ್ಲೂ ಹಿಡಿಯಲ್ಲ, ಸಮ್ ಪೀಪಲ್ ತಿಂಗಳಲ್ಲೂ ಹಿಡಿಯಲ್ಲ, ಲಾಸಲ್ಲಿ ಇಡ್ತಾರೆ. ಇದೆಲ್ಲ 500 ಪಾಯಿಂಟ್ ಒಂದು ಟ್ರೇಡಲ್ಲಿ ಹಿಡಿತಾ ಇದ್ದೀರಾ. ನಾನು ಇನ್ನೇನು ಹೇಳಿ ನೋಡಿ ಸರ್, ನೆನ್ನೆ ಕೊಟ್ಟಿರೋ ಟ್ರೇಡ್ ಸರ್ ಇದು. ನೆನ್ನೆ ಎಸ್ಟರ್ಡೇ ಮಾರ್ಕೆಟ್, ಲುಕ್ ಅಟ್ ದಿಸ್. ಆ್ಯಂಡ್ ಇದು ಕೂಡ ಕೆಳಗಡೆ ಟ್ರೇಡ್ ಇದೆ. ಸೊ ನಾವು ಕಂಬೈಂಡ್ ನೋಡೋಕೆ ಹೋದರೆ ಇದು ಟೋಟಲ್ 580 ಪಾಯಿಂಟ್ ಟ್ರೇಡ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿಗೆ. ಇದು ನೆನ್ನೆದು, ಐ ಮೀನ್ ಡೇ ಬಿಫೋರ್ ಎಸ್ಟರ್ಡೇ, ಫ್ರೈಡೇ ಚಾರ್ಟ್ ಅದು. ಓಕೆ, ನೀವು ನೋಡ್ಬೋದು ಸರ್. ವೆನ್ಸ್ಡೇ ಏನಿತ್ತು ಸರ್, ಮಾರ್ಕೆಟ್ ಅಷ್ಟು ಮೂಮೆಂಟಮ್ ಆಗಿಲ್ಲ ನಮಗೆ. ಇದೇನಾಯಿತು, ಸ್ವಲ್ಪ ಇಲ್ಲಿಗೆ ಟ್ರೇಡ್ ಕೊಟ್ಟಿತ್ತು. ಆ್ಯಂಡ್ ಇಲ್ಲಿ ರೆಡ್ಡು ಗ್ರೇ ನಾವು ಎಂಟರ್ ಹೆಂಗಿದ್ರು ಮಾಡಲ್ಲ. ಸೊ ಇಲ್ಲಿಗೆ ರೆಡ್ ಶುರು ಆಯಿತು. ಸೊ ರೆಡ್ ಇಲ್ಲಿಗೆ ಬಂದಾಗ ಕೂಡ ಒಂದು ಡೀಸೆಂಟ್ ಮೂಮೆಂಟಮ್ ನಮಗೆ ಕೊಡ್ತು. ಓಕೆ, ಕನ್ಸಾಲಿಡೇಷನ್ ಇದ್ದಾಗ ಅಫ್ಕೋರ್ಸ್ ನಾವು ಪ್ಲ್ಯಾನಿಂಗ್ ನಮ್ಗೆ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಟ್ರೇಡ್ ಹೆಂಗೆ ಸಿಗುತ್ತೋ ಹಂಗೆ. ಇಲ್ಲಿ ನೋಡಿ ಸರ್, ಇಲ್ಲೂ ಕೂಡ ರೆಡ್ ಇಲ್ಲಿಗೆ ಗ್ರೇ ಆಯಿತು ಸರ್, ಇಲ್ಲಿಗೆ ಗ್ರೇ, ಇಲ್ಲಿಂದ ಸ್ಟಾರ್ಟ್ ಇಲ್ಲಿಗೆ ಗ್ರೇ. ಇದು ನೋಡಿ ಸರ್, ಇದು ಸೋಮವಾರ ಚಾರ್ಟ್. ಇದು ಎಷ್ಟು ಪಾಯಿಂಟ್ಸ್ ಗೊತ್ತಾ? ಇದು ನಾನು ನೋಡಿ ತುಂಬ ಹಳೆ ಡೇಟಾ ತೋರಿಸ್ತಿಲ್ಲ ನಿಮಗೆ, ನಾನು ನಿಮಗೆ ರೀಸೆಂಟ್ ಡೇಟಾಗಳೇ ತೋರಿಸ್ತಾ ಇದ್ದೀನಿ. ಜಾಸ್ತಿ ನಿಮಗೆ ಹಳೆ ತೋರಿಸ್ಬಿಟ್ಟು ನಿಮಗೆ ನಾನು ಹೋಪ್ ಸೆಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡ್ಬೋದು ಅಗೇನ್, ಲುಕ್ ಅಟ್ ದಿಸ್. ನಾವು ಸರ್ ತುಂಬ ಹೈ ಕನ್ಸಾಲಿಡೇಷನ್ ಇದ್ದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇದು ತುಂಬ ರೇರ್ ಇರುತ್ತೆ. ಓಕೆನಾ? ಓಕೆ, ಸೊ ಫಾರ್ ಎಕ್ಸಾಂಪಲ್ ಸರ್, ತುಂಬ ಕನ್ಸಾಲಿಡೇಷನ್ ಇತ್ತು ಸರ್ ಇವತ್ತು 19th ಮೇ. ಮಾರ್ಕೆಟ್ ಅಲ್ಲಿ ಇಲ್ಲಿ ಕೆಳಗಡೆ ಮೇಲೆ ಹೋಗ್ತಾನೆ ಇತ್ತು. ಇನ್ ದಿಸ್ ಡೇ ವಾಟ್ ವಿಲ್ ಹ್ಯಾಪನ್, ಐ ಟೆಲ್ ಯು. ಇನ್ ದಿಸ್ ಡೇ ನಿಮಗೆ ಟ್ರೇಡ್ ಏನೋ ಸಿಗುತ್ತೆ, ಟ್ರೇಡ್ ಏನೋ ಮಾಡ್ತಿರ್ತೀರ, ಬಟ್ ನಿಮಗೆ ಒಂದು ಡಿಸೈರ್ಡ್ ಪ್ರಾಫಿಟ್ ಆಗಲ್ಲ. ಅಂದರೆ ನಿಮ್ಗೆ ಯೂಶ್ವಲಿ 500 ಪಾಯಿಂಟ್ ಏನು ಸಿಗುತ್ತೆ, ಅದು ಇವತ್ತು ಸಿಕ್ಕಿರಲ್ಲ. ಮೇ ಬಿ 50 ಪಾಯಿಂಟ್ ಸಿಕ್ತು ಸರ್, ಮೇ ಬಿ 5 ಪಾಯಿಂಟ್ ಲಾಸಲ್ಲಿದ್ರಿ. ಲಾಸಲ್ಲಂತೂ ನೀವು ಹಾರ್ಡ್ ಇರೋಕ್ಕೆ, ಬಿಕಾಸ್ ಬಸ್ ಯೂಸ್ ಮಾಡ್ತಾರೆ. ಸ್ಟ್ರಾಟಜಿ ಹೆಂಗಿದೆ ನೋಡಿ, ಈ ಥರ ಟ್ರೇಡ್ಸ್ ನಿಮ್ಗೆ ಯಾರು ಕೊಡ್ತಾರೆ ಸರ್? ಯಾವ ಕಾಲ್ಸ್, ಯಾವ ಪುಟ್, ನಿಮ್ಗೇನು ಬೇಡ. ಸಿಂಪಲ್ ಇದನ್ನು ಯೂಸ್ ಮಾಡಿ, ಮೋರ್ ದೆನ್ ಇನಫ್. ಇಂಡಿಯನ್ ಮಾರ್ಕೆಟ್ದು ತೋರಿಸಿದ್ದೀನಿ ನಾವು ಸರ್. ಮೋಸ್ಟ್ ಇಂಪಾರ್ಟೆಂಟ್ ಸರ್, XAU-USD ಗೋಲ್ಡಲ್ಲಿ ವರ್ಕ್ ಆಗುತ್ತೆ. ಜನ ತುಂಬ ಇಷ್ಟಪಡ್ತಾರೆ ಇದನ್ನು. ಬೆಟರ್ ದೆನ್ ದಟ್ ಎಲ್ಲಿ ವರ್ಕ್ ಆಗುತ್ತೆ ನಾನು ಹೇಳ್ತೀನಿ ನೋಡಿ, ಕ್ರೂಡ್ ಆಯಿಲಲ್ಲಿ ವರ್ಕ್ ಆಗುತ್ತೆ. ಕ್ರೂಡ್ ಆಯಿಲ್ ಕೊಟ್ಟೋಗಿ, ಇದು ಇಂಡಿಯನ್ ಮಾರ್ಕೆಟ್ ಕ್ರೂಡ್ ಆಯಿಲ್ ಆಗ್ಬೋದು, ಆರ್ Forex ಕ್ರೂಡ್ ಆಯಿಲ್ ಯಾವುದನ್ನು ನೀವು ಮಾಡ್ಬೋದು. ಪರ್ಸ್ನಲ್ ಚಾಯ್ಸ್. 0.08 ಇಟ್ಕೊಬೋದು ನೀವು ಇದಕ್ಕೆ, ಆರ್ 0.12 ಕೂಡ ಇಟ್ಕೊಬೋದು ನೀವು. ಓಕೆ, ಡಿಪೆಂಡ್ಸ್ ಆನ್ ದ ವಾಲಿಟಾಲಿಟಿ ಸರ್. ಇದು ನೀವು ನೋಡ್ಬೋದು. ಡ್ರಾಯಿಂಗ್ಸ್ ಇದಕ್ಕೆ ನಾನು ತೆಗಿತೀನಿ. ಆ್ಯಂಡ್ ಲುಕ್ ಅಟ್ ದಿಸ್. ಓಕೆ, 0.08 ಇವತ್ತಿಗೆ ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ಸ್ವಲ್ಪ ಮೂಮೆಂಟಮ್ಸ್ ಇದೆ ಇವತ್ತು. ಓಕೆ, ಸೊ ಇನ್ ದಿಸ್ ಕೇಸ್, ಸೊ ಯು ಕ್ಯಾನ್ ಸಿ ಸರ್, ಗ್ರೀನ್ ಎಲ್ಲೆಲ್ಲಿದೆ ಅಲ್ಲಿ ನೀವು ಟ್ರೇಡ್ ಮಾಡಬೇಕು. ವೇರ್ ಎವರ್ ದೇರ್ ಇಸ್ ಗ್ರೀನ್ ಡೂ, ರೆಡ್ ಟ್ರೇಡ್ ಮಾಡಿ. ನಾವು ಸರ್ ನಿಮಗೆ ಕಂಪ್ಲೀಟ್ ನಿಮಗೆ ಗ್ರೇವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿಂದ 1:2 1:3 ತೊಗೊಂಡು ಕೂಡ ಎಕ್ಸಿಟ್ ಆಗ್ಬೋದು. ಅಷ್ಟು ಅಟ್ಲೀಸ್ಟ್ ನೀವು ಮಾಡ್ಬೋದು ಸರ್. ಇಲ್ಲಿಗೆ ಗ್ರೀನ್ ಬಂತು, ಸ್ಟಾಪ್ ಲಾಸ್ ಇತ್ತು ಸರ್, ಇಲ್ಲಿ 15 ಪಾಯಿಂಟ್ಸ್ ಇರ್ತದೆ ಸ್ಟಾಪ್ ಲಾಸ್ ಇದೆ. 1:1 ತೊಗೊಂಡೆ, 1:2 ತೊಗೊಂಡೆ, ವಾಟ್ ಎವರ್. ಓಕೆ, ನಿಮಗೆ ಕಂಪ್ಲೀಟ್ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ ಸರ್. ನಿಮ್ಗೆ ಎಲ್ಲಿಂದ ಎಂಟ್ರಿ ಬೇಕು 1:1 1:2 ಕ್ಯಾಪ್ಚರ್ ಮಾಡಿ ಎಕ್ಸಿಟ್ ಆಗೋಗಿ.
ನೀವು ಇದನ್ನು ಥಿಂಕ್ ಮಾಡಬೇಕು ಸರ್. ನಾನು ಎಲ್ಲ ಕುದುರೆನ ನಾನು ನಿಮ್ಗೆ ಗೊತ್ತಿದೆ ವಾಟ್ ಪೀಪಲ್ ಸೇ ಅಬೌಟ್ ಇಟ್ ಅಂತ. ಓಕೆ, ಸೊ ನೀವು ತಲೆ ಉಪಯೋಗಿಸಿ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಏನು ಕಷ್ಟ ಇಲ್ಲ, ಡಿಸಿಪ್ಲಿನ್ ಇದೆ, ಕಷ್ಟ ಅಷ್ಟೇ ನಿಮ್ಮ ಕೈಯಲ್ಲಿ. ಓಕೆ, ಸೊ ಒಂದು ದಿವಸ ಸ್ಟ್ರಾಟಜಿ ನೋಡ್ತೀರಾ, ಇನ್ನೊಂದು ದಿವಸ ಬೇರೆ ಸ್ಟ್ರಾಟಜಿ ಕಡೆ ಹೊಟ್ಟೋಗ್ತೀರಾ. ನೋ, ಸ್ಟಿಕ್ ಟು ಒನ್ ಆ್ಯಂಡ್ ಫೋಕಸ್ ಆನ್ ದ ಎಕ್ಸಿಕ್ಯೂಷನ್, ಮೋರ್ ಇಂಪಾರ್ಟೆಂಟ್. ಎಕ್ಸಿಕ್ಯೂಷನ್ ಕರೆಕ್ಟಾಗಿ ಇಟ್ಕೊಳ್ಳಿ, ಇಮೋಷನ್ಸ್ನ ಆ ಥರ ಬರೋಕ್ಕೆ ಬಿಟ್ಬಿಡಿ. ರೋಬೋಟ್ ಟ್ರೇಡ್ ಮಾಡೋ ಥರ ನೀವು ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಎಂಜಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್, ಬಾಯ್.